ಹೆಣ್ಣು ಮಕ್ಕಳ ಹೊಟ್ಟೆಯಲ್ಲಿ ಯಾವುದೇ ರಹಸ್ಯ ಯಾಕೆ ಅಡಗಿರಲ್ಲ ಅಂತ ನಿಮಗೆ ಗೊತ್ತೇ? ಇದಕ್ಕೆ ಕಾರಣ ಮಹಾಭಾರತದ ಒಂದು ಭಯಾನಕ ಶಾಪ. ಧರ್ಮರಾಜ ನೀಡಿದ ಈ ಶಾಪ ಇಂದಿಗೂ ಹೆಣ್ಣು ಕುಲವನ್ನು ಕಾಡುತ್ತಿದೆ. ರಹಸ್ಯಗಳನ್ನು ಬಿಚ್ಚಿಡಲಾಗದ ಆ ಶಾಪ ಯಾವುದು ಎಂದು ಬನ್ನಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನು ಮರಣ ಹೊಂದಿದ ನಂತರ ಕುಂತಿದೇವಿಯು ಓಡೋಡಿ ಅಲ್ಲಿಗೆ ಬರ್ತಾಳೆ. ಕರ್ಣನನ್ನು ತನ್ನ ಮಡಿಲಿಗೆ ಹಾಕಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಜೀವಮಾನವಿಡೀ ಕರ್ಣನು ಪಾಂಡವರಲ್ಲಿ ಹಿರಿಯ ಮಗ ಎಂಬ ಸತ್ಯವನ್ನು ಯಾರಿಗೂ ಹೇಳದೆ ಮುಚ್ಚಿಟ್ಟಿದ್ದಕ್ಕೆ ತನ್ನಿಂದಲೇ ತನ್ನ ಮಗನಿಗೆ ಅನ್ಯಾಯವಾಯಿತೆಂದು ಅವಳು ತುಂಬಾ ಸಂಕಟ ಪಡುತ್ತಾಳೆ. ಕುಂತಿದೇವಿಯು ಧರ್ಮರಾಜನ ಬಳಿಗೆ ಹೋಗಿ ಕರ್ಣನಿಗೆ ಅವನ ಸ್ಥಾನಕ್ಕೆ ತಕ್ಕ ಗೌರವ ನೀಡಿ ಅಂತಿಮ ಸಂಸ್ಕಾರಗಳನ್ನು ಮಾಡಿ ಎಂದು ವಿನಯದಿಂದ ಬೇಡಿಕೊಳ್ಳುತ್ತಾಳೆ. ತಕ್ಷಣ ಅರ್ಜುನನು ಕೋಪದಿಂದ, ಅಮ್ಮ, ಇವನು ನಮ್ಮ ಶತ್ರುವಲ್ಲವೇ? ಅಂತಹವನಿಗೆ ನಾವ್ಯಾಕೆ ಅಂತಿಮ ಸಂಸ್ಕಾರ ಮಾಡಬೇಕು ಎಂದು ಸಿಟ್ಟಿನಿಂದ ಪ್ರಶ್ನಿಸುತ್ತಾನೆ. ನಿಲ್ಲಿಸು ಅರ್ಜುನ, ಇನ್ನೊಂದು ಮಾತು ಕೂಡ ಕರ್ಣನ ಬಗ್ಗೆ ತಪ್ಪಾಗಿ ಮಾತನಾಡಬೇಡ. ಅವನನ್ನು ಯಾರೆಂದುಕೊಂಡಿರುವೆ? ಅವನು ಅಂಗರಾಜ್ಯಕ್ಕೆ ರಾಜ ಮಾತ್ರವಲ್ಲ, ಈ ಇಡೀ ಜಗತ್ತನ್ನೇ ಆಳುವ ಅರ್ಹತೆ ಇದ್ದವನು. ಅವನೇ ನನ್ನ ಕರ್ಣ, ನನಗೆ ಹುಟ್ಟಿದ ಮೊದಲ ಮಗ. ಇವನು ನಿಮ್ಮ ಅಣ್ಣ ಎಂದು ಸತ್ಯವನ್ನು ಪಾಂಡವರ ಮುಂದೆ ಬಿಚ್ಚಿಡುತ್ತಾಳೆ. ಆ ಸತ್ಯವನ್ನು ಕೇಳಿದ ಕ್ಷಣದಲ್ಲಿ ಧರ್ಮರಾಜನು ಒಂದು ಕ್ಷಣ ದಂಗಾಗುತ್ತಾನೆ. ಮಾತು ಹೊರಡುತ್ತಿಲ್ಲ. ಏನು ಹೇಳಬೇಕೆಂದು ತಿಳಿಯದೆ ಮೌನವಾಗಿ ನಿಂತು ಬಿಡುತ್ತಾನೆ. ಅರ್ಜುನ ಮತ್ತು ಉಳಿದ ಪಾಂಡವರೆಲ್ಲರೂ ತುಂಬಾ ವಿಷಾದ ಪಡುತ್ತಾರೆ. ಧರ್ಮರಾಜನು ಕರ್ಣನ ದೇಹವನ್ನು ಕೈಯಲ್ಲಿ ಹಿಡಿದುಕೊಂಡು, ಅಯ್ಯೋ, ನಮ್ಮ ಅಣ್ಣನನ್ನೇ ನಾವು ಕೊಂದೆವಾ? ಅಣ್ಣ, ನಮ್ಮನ್ನು ಕ್ಷಮಿಸು ಅಣ್ಣ, ನಾವು ತುಂಬಾ ದೊಡ್ಡ ತಪ್ಪು ಮಾಡಿದೆವು ಎಂದು ರೋಧಿಸುತ್ತಾನೆ. ಭೀಮನು ಕೂಡ, ಅಣ್ಣ, ನೀವೇ ನಮ್ಮ ದೊಡ್ಡಣ್ಣ ಅಂತ ತಿಳಿಯದೆ ನಿಮ್ಮನ್ನೇ ಕೊಂದೆವು ಎಂದು ಎದೆ ಬಡಿದುಕೊಳ್ಳುತ್ತಾನೆ. ಸ್ವಲ್ಪ ಸಮಯದ ನಂತರ ಆ ನೋವು ಕೋಪವಾಗಿ ಬದಲಾಗಿ, ಇಷ್ಟು ದೊಡ್ಡ ರಹಸ್ಯವನ್ನು ನಿನ್ನ ಮನಸ್ಸಿನಲ್ಲಿ ಮುಚ್ಚಿಟ್ಟಿದ್ದಕ್ಕೆ ನಿಮ್ಮ ಹೆಣ್ಣು ಕುಲಕ್ಕೆ ಒಂದು ಶಾಪ ಕೊಡುತ್ತಿದ್ದೇನೆ. ಇನ್ಮುಂದೆ ಹೆಣ್ಣು ಮಕ್ಕಳ ಹೊಟ್ಟೆಯಲ್ಲಿ ಯಾವುದೇ ರಹಸ್ಯವೂ ಅಡಗಿರುವುದಿಲ್ಲ ಎಂದು ಧರ್ಮರಾಜ ಶಪಿಸುತ್ತಾನೆ. ಅದಕ್ಕಾಗಿಯೇ ಇಂದಿಗೂ ಹೆಣ್ಣು ಮಕ್ಕಳು ತಮ್ಮ ಮನಸ್ಸಿನಲ್ಲಿರುವ ರಹಸ್ಯವನ್ನು ಹೆಚ್ಚು ಕಾಲ ಇಟ್ಟುಕೊಳ್ಳಲಾಗದೆ ಬೇರೆಯವರಿಗೆ ಹೇಳುತ್ತಾರೆ ಎಂಬ ನಂಬಿಕೆ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.